ಕೂಡ ತುಂಬ ಡೆಲಿಗೇಟ್ಸ್ ವೋಟರ್ಸ್ ಮತದಾರರೆಲ್ಲ ಅವರ ಆಶೀರ್ವಾದ ಇದೆ ಅಂತ ಎಲ್ಲ ತೊಗೊಂಡು ಬಂದಿದ್ದೀವಿ ಆಶೀರ್ವಾದ. ನಾವು ಕೂಡ ಮುಂದೆ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ತಾಲೂಕುಗಳಲ್ಲಿ ಮಹಿಳೆಯರು ಮುಂದೆ ಬರಬೇಕು, ಒಳಗಡೆ ಇರಬಾರ್ದು, ಹೊರಗಡೆ ಓಡಾಡಬೇಕು, ಸಮಾಜದಲ್ಲೆಲ್ಲ ತಿಳುವಳಿಕೆ ತಿಳ್ಕೊಬೇಕು. ಮತ್ತು ಮಹಿಳೆಯರಿಗೆ ಏನೇನು ಅನುಕೂಲತೆಗಳೆಲ್ಲ ಬರ್ತವೆ ಸರ್ಕಾರದ ಸವಲತ್ತುಗಳೆಲ್ಲ ಅವರೆಲ್ಲ ಏನು ಮಹಿಳಾ ಹಾಲು ಒಕ್ಕೂಟದ ಎಲ್ಲ ಏನು ಡೆಲಿಗೇಟ್ಸು ವೋಟರ್ಸ್ ಇದ್ದಾರೋ ಅವರೆಲ್ಲರೂ ಸಹಕಾರ ಕೊಟ್ಟರು ನನಗೆ. ಮುಂದೆ ಕೂಡ ನಾನು ಈ ಇದರಲ್ಲಿ ಚುನಾಯಿತರಾಗಿ ಬಂದು ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ನಮ್ಮ ನಾಯಕರೆಲ್ಲ ಇಲ್ಲೇ ಇದ್ದಾರೆ. ನಮ್ಮ ಗೌರಿಬಿದನೂರು ತಾಲೂಕಿನ ನಮ್ಮ ರವಿನಾರಾಯಣ ರೆಡ್ಡಿ ಅಣ್ಣವರು, ಹೇಮರೆಡ್ಡಿ ಅಣ್ಣವರು, ರಂಗನಾಥ್ ಅಣ್ಣವರು, ಇವರು ನಮ್ಮ ರಂಗನಾಥ್ ಅಣ್ಣವರು, ಚಿನ್ನಪ್ಪ ರೆಡ್ಡಿ ಅಣ್ಣವರು, ನಮ್ಮ ಡಾಕ್ಟರ್ ಶಶಿಧರ್ ಅವರು, ಇವರೆಲ್ಲರೂ ಇದ್ದಾರೆ. ಇತರ ಎಲ್ಲ ತಾಲೂಕುಗಳಲ್ಲೂ ನಮ್ಮ ಅಭಿಮಾನಿಗಳಿದ್ದಾರೆ, ನಮಗೆ ಸಹಕಾರ ಕೊಡ್ತಾರೆ ಅಂತ ನಾವು ಮಾಡ್ತಾಯಿದ್ದೀವಿ. ಪ್ರಮುಖ ಅಜೆಂಡಾ ಇವಾಗ ಮುಂದೆ ನಾವು ಏನು ಸರ್ಕಾರ ಸವಲತ್ತುಗಳು ನಮಗೇನು ಬರ್ತಾ ಇದ್ದಾವೆ, ನಮ್ಮ ಹೆಣ್ಮಕ್ಳಿಗೆ ಸವಲತ್ತುಗಳು ಏನು ಸಿಗ್ತವೆ ಅವೆಲ್ಲ ಕೂಡ ರೈತರಿಗೋಸ್ಕರ ಅನುಕೂಲ ಆಗುವಂಥ ಎಲ್ಲ ವ್ಯವಸ್ಥೆಗಳು ಕೂಡ ನಾವು ಮಹಿಳೆಯರ ಮುಖಾಂತರ ಎಲ್ಲ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದೆಲ್ಲ ಪರಿಣಾಮ ಬೀರುತ್ತೆ ಅಂತ ಅದೆಲ್ಲ ನಾವೇನು ಇದು ಮಾಡ್ಕೊಂಡಿಲ್ಲ. ದುಡ್ಡುಗಳಿರೋವಂಥವ್ರು ಏನು ಬೇಕಾದರೂ ಮಾಡ್ತೀವಿ ಅಂತ ಮುಂದೆ ಇದ್ದಾರೆ. ಭಗವಂತನ ಆಶೀರ್ವಾದ, ನಮ್ಮ ಮುಖಂಡರ ಆಶೀರ್ವಾದ ನಮಗಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಕಾರ ನಾನು ಈ ಮುಖಾಂತರ ನಾನು ಏನು ನಮ್ಮ ಭಾಗ ಇದೆಯೋ ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಗುಡಿಬಂಡೆ, ಕರೆಸಂದ್ರ, ನಮ್ಮ ಮಂಚನಹಳ್ಳಿ ಇದೆಯೋ ಆ ಭಾಗದಲ್ಲಿ ಎಲ್ಲ ಪ್ರಮುಖ ಮುಖಂಡರು ಕೂಡ ಆಶೀರ್ವಾದ ತಗೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ತಮ್ಮ ಮುಖಾಂತರ ನಾನು ಹೇಳ್ತೇನೆ. ನಾವು 20 ವರ್ಷದಿಂದ ನಾವು ಪಕ್ಷದಲ್ಲಿ ದುಡಿದಿದ್ವಿ, ಪಕ್ಷಕ್ಕೋಸ್ಕರ ಕಷ್ಟ ಬಿದ್ದಿದ್ವಿ, ಪಕ್ಷಕ್ಕೋಸ್ಕರನೇ ನಾವು ಮುಂದೆ ಬಂದಿದ್ದೀವಿ. ಇವತ್ತು ಅವರು ಯಾವುದೇ ಒಂದು ಇದರಲ್ಲಿ ನಮ್ಗೆ ಅನೌನ್ಸ್ ಮಾಡಿಲ್ಲ, ಆದರೂ ಕೂಡ ನಾವು ಮುಂದೆ ಚುನಾವಣೆ ಕಂಟೆಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾವು ಹಾಕಿ ಹೋಗ್ತಾ ಇದ್ದೀವಿ. ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿದ್ದರು ಜಿಲ್ಲೆಗೆ. ನಾನು 2 ಟರ್ಮು BJP ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ನಮ್ಮನ್ನು ಯಾರನ್ನೂ ಕನ್ಸಿಡರ್ ಮಾಡಿ ನಾವು ಒಂದು 6 ತಿಂಗಳಿಂದ ಇವ್ರ ಹೆಸರು ಪ್ರಪೋಸ್ ಮಾಡಿದ್ವಿ. ಯಾರನ್ನೂ ಕನ್ಸಿಡರ್ ಮಾಡದೆ, ಯಾರ ಅಭಿಪ್ರಾಯನೂ ತಗೊಳ್ಳದೆ ಏಕಪಕ್ಷೀಯವಾಗಿ ಕಾಂಗ್ರೆಸ್ಸಿಂದ ಕರ್ಕೊಂಡ್ಬಂದು ಒಬ್ಬರನ್ನ ಕಂಟೆಸ್ಟ್ ಮಾಡಿಸಿದ್ದಾರೆ. 2 ಟರ್ಮ್ ಕಾಂಗ್ರೆಸ್ಸಲ್ಲಿ ಸಿಟ್ಟಿಂಗ್ ಮೆಂಬರ್ ಇಲ್ಲಿ. ಅದಕ್ಕೆ ನಾವು ಅದನ್ನು ವಿರೋಧ ಮಾಡಿ ಕ್ಯಾಂಡಿಡೇಟ್ ಹಾಕಿ ಫೈಟ್ ಮಾಡಿ ಬಂಡಾಯ ಅಭ್ಯರ್ಥಿ ಆಗಿದ್ದಾರೆ ಇವರು. ಬಂಡಾಯ ಅಂದರೆ ಇವಾಗ ಬಂಡಾಯ ಬರುತ್ತೆ, ಸಿಂಬಲ್ ಇಲ್ಲ ಹಂಗೆ ಅನ್ಕೊಂಡ್ರಿ. ನಾವು ಪಾರ್ಟಿಗೆಲ್ಲ ನಾವೇ ಬಿಜೆಪಿಗರು. ಇವರು 2 ಟರ್ಮ್ ಪ್ರೆಸಿಡೆಂಟ್ ಆಗಿದ್ರು, ನಾನು 2 ಟರ್ಮ್ ಪ್ರೆಸಿಡೆಂಟ್ ಆಗಿದ್ದೆ. ಕಾಂಗ್ರೆಸ್ಸಿಂದ ಬಂದಿರೋರು ಕ್ಯಾಂಡಿಡೇಟ್ ಆಗಿದ್ದಾರೆ. ಇವಾಗ ಇಲ್ಲೇ ಸರ್ ಇನ್ನು ದಯವಿಟ್ಟು ಪಾರ್ಟಿ ಗೀಟಿ ಕ್ವಶನ್ ಇಲ್ಲ. ನೀತಿ ನಿಯಮ ಪಾರ್ಟಿ ಡಿಸಿಪ್ಲಿನ್ನು ಯಾವ ಪಾರ್ಟಿನಲ್ಲೂ ಈ ಚುನಾವಣೆಯಲ್ಲಿ ಇಲ್ಲ. ಎಲ್ಲ ಪಾರ್ಟಿ